सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताव्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितानां भवतां जिज्ञासूनां हार्दं स्वागतं व्याहरामि। इदानीन्तन चिन्तनविषयः श्रीमद्भगवद्गीता माहात्म्यम्। ಎಲ್ಲರಿಗೂ ನಮಸ್ಕಾರ. ಶ್ರೀಮದ್ಭಗವದ್ಗೀತಾ ಮಾಹಾತ್ಮ್ಯ ಇದನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ 13 ಶ್ಲೋಕಗಳನ್ನು ವಿಚಾರ ಮಾಡಿದ್ದೇವೆ. ಇದುವರೆಗೂ ಕೂಡ ಏನು ಅದರ ಫಲ ಏನು, ಗೀತೆಯ ಮಹತ್ವ ಏನು, ಅದರ ಫಲ ಏನು ಅಂತ ಅನ್ನೋದನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಭಗವಾನ್ ಸೂತ ಪುರಾಣಿಕರು ಯಾರು ಹೇಳಿದ್ದನ್ನ ಭಗವಾನ್ ವಾಸುದೇವನು ಭೂದೇವಿಗೆ ಹೇಳಿದಂತಹ ವಾಕ್ಯಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಏನು ಅದೇ ಗೀತೆಯ ಮಾಹಾತ್ಮೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಏನು ಅದರ ಫಲ ಏನು, ಒಂದು ಅಧ್ಯಾಯ ಓದಿದ್ರೆ ಏನಾಗುತ್ತೆ, ಪೂರ್ತಿ ಓದಿದ್ರೆ ಏನಾಗುತ್ತೆ, ಅರ್ಧ ಓದಿದ್ರೆ ಹೀಗೆ
ಆ ಒಂದು ಪ್ರಕರಣದಲ್ಲಿ ಈಗ 14ನೇ ಶ್ಲೋಕ ಪ್ರಾರಂಭವಾಗ್ತಾ ಇದೆ, ನೋಡೋಣ. ಓಂ ಅಧ್ಯಾಯ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಠತೆ ನರಃ ಸ ಯಾತಿ ನರತಾಂ ಯಾವನ್ ಮನ್ವಂತರಂ ವಸುಂಧರೆ. ಅಧ್ಯಾಯ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಠತೆ ನರಃ ಸ ಯಾತಿ ನರತಾಂ ಯಾವನ್ ಮನ್ವಂತರಂ ವಸುಂಧರೆ ಅಂತಕ್ಕಂಥ. ಇಲ್ಲಿ ಅಧ್ಯಾಯ ಶ್ಲೋಕಪಾದಂ ವಾ ಅಂತ ಇದೆ. ಕೆಲವು ಪಾಠದಲ್ಲಿ ಅಧ್ಯಾಯಂ ಅಥವಾ ಶ್ಲೋಕಪಾದಂ ವಾ ಅಂತ ಇರಬಹುದು, ಎರಡೂ ಕೂಡ ಆಗುತ್ತೆ. ಇಲ್ಲಿ ಏನು ಅರ್ಥ, ಅಧ್ಯಾಯ ಶ್ಲೋಕಪಾದಂ ವಾ ಅಂತ ಹೇಳಿದ್ರೂ ಕೂಡ ಅರ್ಥ ಏನು ಗೊತ್ತೇ, ಅಧ್ಯಾಯಂ ವಾ ಶ್ಲೋಕಪಾದಂ ವಾ ಯಹ ನರಃ ನಿತ್ಯಂ ಪಠತೆ ಅಂತಕ್ಕಂಥದ್ದು. ಒಂದು ಅಧ್ಯಾಯವನ್ನಾಗಲಿ ಅಥವಾ ಒಂದು ಶ್ಲೋಕದ ಪಾದವನ್ನಾಗಲಿ ಪ್ರತಿನಿತ್ಯವೂ ಕೂಡ ಯಾವನು ಪಠನ ಮಾಡುತ್ತಿದ್ದಾನೆಯೋ, ಯಾವ ಮನುಷ್ಯನು ಪಠನ ಮಾಡುತ್ತಾನೆಯೋ ಅವನಿಗೆ ಏನು ಫಲವಾಗುತ್ತೆ? ಅವನೂ ಕೂಡ ಫಲದಿಂದ ವಂಚಿತನಾಗುವುದಿಲ್ಲ. ಏನಾಗುತ್ತೆ ಮತ್ತು ಅವನಿಗೆ ಅಂದರೆ, ಸ ಯಾತಿ ನರತಾಂ, ಸಹ ನರತಾಂ ಯಾತಿ. ಇಲ್ಲಿ ಯಾವತ್ತಿನವರೆಗೆ ಈ ಒಂದು ಮನ್ವಂತರ ಅಂತ ಇರುತ್ತೋ ಅಲ್ಲಿಯವರೆಗೂ ಕೂಡ ಇವನಿಗೆ ಎಷ್ಟೇ ಜನ್ಮಗಳಾಗಲಿ, ಇದು ಮನ್ವಂತರ ಅಂತಂದ್ರೆ ನಮ್ಮ ಊಹೆಗೂ ನಿಲುಕದಷ್ಟು ಸಂವತ್ಸರಗಳು, ಹೌದು ತಾನೆ? ಅದೆಷ್ಟು ಒಬ್ಬೊಬ್ಬರು ಲೆಕ್ಕ ಹೇಳ್ತಾರೆ, ಅವೆಲ್ಲ ಬೇಡ ಇವಾಗ. ಎಷ್ಟು ಒಟ್ಟಿನಲ್ಲಿ ಬಹಳ ನಮ್ಮ ಊಹೆಗೂ ನಿಲುಕದಷ್ಟು ಸಂವತ್ಸರಗಳು. ಅಷ್ಟು ಸಂವತ್ಸರಗಳಲ್ಲಿ ಇವನು ಎಷ್ಟು ಜನ್ಮಗಳನ್ನು ಎತ್ತುತ್ತಾನೆಯೋ ಅಷ್ಟು ಜನ್ಮಗಳನ್ನ ಇವನು ಏನಾಗಿರ್ತಾನೆ, ಇಲ್ಲಿ ಮನುಷ್ಯನಾಗಿಯೇ ಹುಟ್ಟುತ್ತಾನೆ. ಅಂದ್ರೇನು? ಇವನಿಗೆ ಅವಕಾಶ ಇದ್ದೇ ಇದೆ. ಮನುಷ್ಯನಾಗಿ ಹುಟ್ಟುತ್ತಾನೆ ಅಂದರೆ ಕೆಲವರು ಹೇಳ್ಬೋದು, ಅಯ್ಯೋ ಈ ಮನುಷ್ಯ ಜನ್ಮ ಯಾಕ್ರಿ ಬೇಕು ಅಂತಾರೆ. ಅವರು ಯಾರೋ ಮೂರ್ಖರು ಬಿಡಿ, ಅವರು ಏನೂ ಗೊತ್ತಿಲ್ಲ ಇರತಕ್ಕಂಥ ಅಜ್ಞರು, ಬಾಲರು. ಆದರೆ ಇಲ್ಲಿ ನರತಾಂ ಯಾತಿ ಅಂತ ಅನ್ನೋವಾಗ ಏನು ವಿವಕ್ಷಿತಾಂಶ ಏನು ಅಂದರೆ, ಇವನು ಒಂದು ಅಧ್ಯಾಯ ಓದ್ದ, ಯಾವುದೋ ಒಂದು ಶ್ಲೋಕದ ಪಾದ ಓದ್ದ, ಏನೋ ಮಾಡ್ದ, ಇವನಿಗೆ ಜ್ಞಾನವಾಗಲಿಲ್ಲ. ಅದು ನಿತ್ಯ ಓದ್ತಾ ಇದ್ದಾನೆ. ಎಲ್ಲಿಯವರೆಗೆ? ಅವರಿಗೆ ಜೀವ ಇರೋವರೆಗೆ. ದೇಹತ್ಯಾಗವಾಯಿತು. ದೇಹತ್ಯಾಗವಾದ ನಂತರ ಅವನು ಯಾವುದೋ ಜನ್ಮವನ್ನು ಪಡೆದುಕೊಂಡು ಇವನು ಸಾಧನೆ ಮಾಡಿದ್ನಲ್ಲ, ಅಧ್ಯಾಯ ಶ್ಲೋಕಪಾದ ಓದ್ತಾ ಇದ್ನಲ್ಲ, ಅದರಿಂದ ವಂಚಿತನಾಗೋದಿಲ್ಲ. ಅದನ್ನೇ ಮುಂದುವರಿಸಿ ಇನ್ನೂ ಮುಂದುವರಿದ ಸಾಧನೆಯನ್ನು ಮಾಡುತ್ತಾನೆ. ಆ ಮುಂದುವರಿದ ಸಾಧನೆಯನ್ನು ಮಾಡುವುದಕ್ಕೆ ಇವನಿಗೆ ಏನು ಬೇಕು? ಇವನಿಗೆ ಬೇರೆ ಯಾವ ಜನ್ಮ ಆದರೂ ಆಗೋದಿಲ್ಲ, ಹೌದು ತಾನೆ? ಯಾವುದೇ ಜನ್ಮ ಆಗಲಿ, ಅವನು ಇಂದ್ರನಾಗಿ ಹುಟ್ಟಲಿ, ಅವನು ಇಂದ್ರನಾಗಿಯೇ ಹುಟ್ಟಲಿ, ಸ್ವರ್ಗಾಧಿಪತಿಯಾಗಿಯೇ ಹುಟ್ಟಲಿ, ಆದರೂ ಕೂಡ ಆಗಲ್ಲ. ಅವನದೇ ಕೆಲಸಗಳು, ಯೋಗ ಪುರುಷ. ಹಾಗತ್ತ ಇದಕ್ಕೆ ಈ ಸಾಧನೆಗೆ ಯಾವುದು ಅವಶ್ಯಕ ಅಂತಕ್ಕಂಥದ್ದು ನರಜನ್ಮ, ಮನುಷ್ಯ ಜನ್ಮ. ಅಂತಹ ಈ ಸಾಧನೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಬೇಕಾಗಿರತಕ್ಕಂತಹ ಮನುಷ್ಯ ಜನ್ಮವನ್ನೇ ಯಾವನ್ ಮನ್ವಂತರಂ, ಈ ಒಂದು ಇವಾಗ ಇದೆ ತಾನೇ ತಿಳ್ಕೊಳ್ಳಿ. ಈ ಮನ್ವಂತರ ಇದು ಯಾವ ಮನ್ವಂತರ? ಇದು ವೈವಸ್ವತ ಮನ್ವಂತರ, ಇದು ಹೌದು ತಾನೆ? ಈ ವೈವಸ್ವತ ಮನ್ವಂತರ ಎಲ್ಲಿಯವರೆಗೆ ಇರುತ್ತೋ ಅಂದರೆ ಈ ಮನು ಎಲ್ಲಿಯವರೆಗೆ ಇರ್ತಾರೋ, ವೈವಸ್ವತ ಮನು 14 ಜನ ಮನುಗಳು ಎಲ್ಲಿವರೆಗೆ ಇರ್ತಾರೋ, ಮತ್ತು ಈ
ಬ್ರಹ್ಮ ಎಲ್ಲಿವರೆಗೆ ಇರ್ತಾನೋ ಅಲ್ಲಿಯವರೆಗೂ ಕೂಡ ಇವನಿಗೆ ಎಷ್ಟು ಜನ್ಮ ಆಗುತ್ತೋ ಅಷ್ಟು ಜನ್ಮವೂ ಕೂಡ ಇವನಿಗೆ ಸಾಧನೆಗೆ ಅನುಕೂಲಕರವಾಗಿರತಕ್ಕಂತಹ ಮನುಷ್ಯ ಜನ್ಮವನ್ನೇ ಪಡೆಯುತ್ತಾನೆ. ಹೌದಾನೆ. ಇವನು ಆ ಮನ್ವಂತರವರೆಗೂ ಕೂಡ ಕಾಯುವುದೇನು ಬೇಕಿಲ್ಲ. ಕಾಯುವುದೇನೋ ಬೇಕಿಲ್ಲ ಇವನು. ಮಧ್ಯೆ ಅಯ್ಯೋ ಈ ಜನ್ಮದಲ್ಲೇ ಆಗಿಬಿಡಬಹುದು, ಇನ್ನು ಮುಂದಿನ ಜನ್ಮದಲ್ಲಾಗ್ಬೋದು, 10 ಜನ್ಮದಲ್ಲಾಗಬಹುದು. ಒಟ್ಟಿನಲ್ಲಿ ಮುಕ್ತನಾಗುವವರೆಗೂ ಕೂಡ ಇವನು ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಅಂತಕ್ಕಂಥದ್ದು ಇಲ್ಲಿ ವಿವಕ್ಷಿತಾಂಶ. ಅದು ಇದರ ಫಲ. ಯಾವುದರ ಫಲ? ಒಂದು ಅಧ್ಯಾಯವನ್ನು ಓದಿದ್ದರ ಫಲ. ಯಾವುದೇ ಅಧ್ಯಾಯವಾಗಲಿ, ಅದು ಧರ್ಮಕ್ಷೇತ್ರ ಕುರುಕ್ಷೇತ್ರ, ಯಾವ ಜ್ಞಾನ ಭಾಗವೂ ಇಲ್ಲ ಅದರಲ್ಲಿ, ಕಥಾಭಾಗ ಆಗಲಿ ಏನೂ ಪರವಾಗಿಲ್ಲ. ಆದರೆ ಆ ಒಂದು ಭಗವದ್ಗೀತೆ ಒಂದು ಅಧ್ಯಾಯ ಇದೆಯಲ್ಲ, ಇವನನ್ನು ಮುಂದಿನ ಅಧ್ಯಾಯಕ್ಕೆ, 2ನೇ ಅಧ್ಯಾಯಕ್ಕೆ ಕರೆದೊಯ್ಯುತ್ತದೆ. ಹೀಗೆ ನರತ ಸಹ ನರತಾಂ ಯಾತಿ ಯಾವನ್ಮನ್ವಂತರಂ. ವಸುಂಧರೆ, ಈ ಭೂಮಿಯಲ್ಲಿ ಮನ್ವಂತರದವರೆಗೂ ಕೂಡ ಇವನು ಮನುಷ್ಯ ಜನ್ಮವನ್ನೇ ಪಡೆಯುತ್ತಾನೆ. ಅದು ಈ ಶ್ಲೋಕ ಪಾದವನ್ನ ನಿತ್ಯ ನಿತ್ಯ ಪ್ರತಿನಿತ್ಯ ಪಠನ ಮಾಡಿದ್ದರ ಫಲ ಇದು. ಆಯಿತು, ಏನು ನೋಡೋಣ ಅಪ್ಪ, ಶ್ಲೋಕ ಅಧ್ಯಾಯ ಬೇಡ, ಅಧ್ಯಾಯ ನೋಡೋಣ. ಅದು ಈ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಇವರು ಏನು ಇನ್ನೊಂದು 14ನೇ ಶ್ಲೋಕ ನೋಡಿ. ಅಧ್ಯಾಯ ಶ್ಲೋಕ ಪಾದಂ ವ ನಿತ್ಯಂ ಯಃ ಪಠತೆ ನರಃ ತಯಾತಿ ನರತಾಂ ಯಾವನ್ ಮನ್ವಂತರಂ ವಸುಂಧರೆ. ಇದು ಈಗ ಹೇಳ್ತಾ ಇದ್ದಾರೆ. ಹೋಗಲಿ, ಇವನು ನೋಡಿ ಏನು ಹೇಳ್ತಾರೆ ನೋಡೋಣ. 15ನೆಯ ಶ್ಲೋಕ. ಓಂ ಗೀತಾಯಾ ಶ್ಲೋಕದಶಕಂ ಗೀತಾಯಾ ಶ್ಲೋಕದಶಕಂ ಸಪ್ತಪಂಚಚತುಷ್ಟಯಂ ದ್ವೌ ತ್ರೀನೇಕಂ ತದರ್ಧಂ ವ ಶ್ಲೋಕಾನಾಂ ಯಃ ಪಠೇನ್ನರಃ. ಈ ಶ್ಲೋಕ ಇದೆಯಲ್ಲ, ಇದರಲ್ಲಿ ಫಲಶ್ರುತಿ ಏನು ಹೇಳಿಬಿಟ್ಟು ಇದನ್ನು ಮುಕ್ತಾಯ ಮಾಡಿಲ್ಲ. ಇದರ ಮುಂದಿನ ಶ್ಲೋಕದಲ್ಲಿ ಅದನ್ನು ಮುಕ್ತಾಯ ಮಾಡಿದ್ದಾರೆ. ಆದರೆ ಇದನ್ನು ನೋಡಿಬಿಟ್ಟು ಆ ಮುಂದಿನ ಶ್ಲೋಕವನ್ನು 16ನೇ ಶ್ಲೋಕವನ್ನು ಕೂಡ ನೋಡೋಣ. ಆಗ ಅಲ್ಲಿ ಫಲ ಹೇಳಿದ್ದಾರೆ. ಏನು ಎರಡನ್ನು ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ? ಗೀತಾಯಾ ಶ್ಲೋಕದಶಕಂ ಸಪ್ತಪಂಚಚತುಷ್ಟಯಂ ದ್ವೌ ತ್ರೀನೇಕಂ ತದರ್ಧಂ ವಾ ಶ್ಲೋಕಾನಾಂ ಯಃ ಪಠೇನ್ನರಃ ಚಂದ್ರಲೋಕಮವಾಪ್ನೋತಿ ವರ್ಷಾಣಾಮಯುತಂ ಧ್ರುವಂ ಗೀತಾಪಾಠಸಮಾಯುಕ್ತೋ ಮೃತೋ ಮಾನುಷತಾಂ ವ್ರಜೇತ್. ಇಲ್ಲೂ ಅಷ್ಟೆ ನೋಡಿ. ಗೀತಾಯಾಹ ಶ್ಲೋಕದಶಕಂ. ಶ್ಲೋಕದಶಕಂ ಅದೇನು? 10 ಶ್ಲೋಕ. ಗೀತೆಯ, ಭಗವದ್ಗೀತೆಯ 10 ಶ್ಲೋಕವನ್ನ. ಯಾವ 10 ಶ್ಲೋಕವನ್ನ? ಯಾವುದು ಬೇಕಾದರೂ ಆಗಬಹುದು. ಇಲ್ಲಿ ಏನು ಇಂಥ ಅಧ್ಯಾಯದ 10 ಶ್ಲೋಕವನ್ನು ಮಾತ್ರ ಹೇಳಬೇಕು ಅಂತ ಯಾವ ನಿಯಮವನ್ನು ಕೂಡ ಹೇಳಿಲ್ಲ ಇಲ್ಲಿ. ಅವನು ತೀವ್ರವಾದ ಮುಮುಕ್ಷುವಾದರೆ ಯಾವುದೋ 2ನೇ ಅಧ್ಯಾಯದಲ್ಲಿ ಒಂದು 4, ಮತ್ತೆ ಈ ಒಂದು 5ನೇ ಅಧ್ಯಾಯದಲ್ಲಿ ಒಂದು 2, ಮತ್ತೆ 13ನೇ ಅಧ್ಯಾಯದಲ್ಲಿ ಒಂದು 2, 15ನೇ ಅಧ್ಯಾಯದಲ್ಲಿ ಒಂದು, ಮುಗಿದೋಯ್ತು. ಹೀಗೆ
ಆರಿಸಿಕೊಂಡು ಆ ಮುಮುಕ್ಷುತ್ವಕ್ಕೆ ಸಾಧನವಾಗಿರತಕ್ಕಂತಹ ಶ್ಲೋಕಗಳನ್ನೇ ಪಠನೆ ಮಾಡಬಹುದು. ಮತ್ತು ಏನು ಬೇಡ ಅಂತ ನಮಗೆ ಒಂದು ಈ ಈ ಪ್ರಾಪಂಚಿಕ ಫಲ ಬೇಕು, ಆಮುಷ್ಮಿಕ ಫಲ, ಮುಷ್ಮಿಕ ಫಲ ಏನು ಬೇಡಪ್ಪ ನಮಗೆ, ಐಹಿಕವಾಗಿ ನಾವು ಇರೋ ಅಷ್ಟು ದಿವಸ ಹೀಗಿದ್ದರೆ ಸಾಕು ಅಂತ ಅನ್ನೋರು ಅದಕ್ಕೆ ತಕ್ಕ ಶ್ಲೋಕವನ್ನು ಬೇಕಾದರೂ ಆರಿಸ್ಕೋಬೋದು. ಇದನ್ನು ಆರಿಸ್ಕೊಂಡು ಏನು ಗೀತಾಯ ಶ್ಲೋಕ ದಶಕಂ 10 ಶ್ಲೋಕವನ್ನು ಬೇಡ, ಶ್ಲೋಕ ಸಪ್ತ 7 ಶ್ಲೋಕವನ್ನು ಬೇಡ, ಶ್ಲೋಕ ಪಂಚ 5 ಶ್ಲೋಕವನ್ನು ಬೇಡ, ಶ್ಲೋಕ ಚತುಷ್ಟಯಂ 4 ಶ್ಲೋಕಗಳನ್ನು 2 ಶ್ಲೋಕಗಳನ್ನು ಮತ್ತು ಈ 3 ಶ್ಲೋಕಗಳನ್ನು ಅಥವಾ ಒಂದು, ಅಯ್ಯೋ ಒಂದೇ, ತದರ್ಧಂ ವಾ ಶ್ಲೋಕಾನ, ಏನು ಬೇಕಾಗಿಲ್ಲ, ಒಂದು ಕೇವಲ ಪೂರ್ವಾರ್ಧವನ್ನು ಉತ್ತರಾರ್ಧವನ್ನು ಹೇಳಿದ್ರೂ ಸಾಕು. ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಉತ್ತಮಾಧಿಕಾರಿಗಳಿಗೆ ಯಾವುದು ಆ ಒಂದು ಉತ್ತರಾರ್ಧ ಒಂದೇ ಒಂದು ಸಾಕು. ಹೀಗೆ ತರ್ಧಮ ಶ್ಲೋಕ ಯಾರು ಓದುತ್ತಾನೋ, ಯಹ ನರಹ ಪಠೇತ್, ಓದುತ್ತಾನೋ ಅವನಿಗೆ ಏನು ಫಲ ಆಗುತ್ತೆ ಅಂತಕ್ಕಂಥದ್ದನ್ನು ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಅವನಿಗೆ ಚಂದ್ರಲೋಕಮವಾಪ್ನೋತಿ, ಅವನಿಗೆ ಅವನು ಚಂದ್ರಲೋಕವನ್ನು ಸೇರುತ್ತಾನೆ. ಇಲ್ಲೂ ಕೂಡ ಅಷ್ಟೇ, ಚಂದ್ರಲೋಕವನ್ನು ಸೇರುತ್ತಾನೆ ಅಂತಂದರೆ ಅವರವರ ಅಧಿಕಾರಿ ಭೇದಕ್ಕೆ ತಕ್ಕ ಹಾಗೆ ಈ ಲೋಕವನ್ನು ಹೇಳಿದ್ದಾರಷ್ಟೇ. ಈಗ ಒಂದು ಶ್ಲೋಕ ಏನು, ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ ಅನ್ನುವುದನ್ನು ಅನುಭವ ಪರ್ಯಂತವಾಗಿ ಯಾವರು ನೆಲೆ ನಿಲ್ಲಿಸಿಕೊಂಡಿದ್ದಾನೋ ಅವನಿಗೆ ಯಾವ ಚಂದ್ರ, ಯಾವ ಲೋಕ, ಯಾವ ಸೂರ್ಯ, ಚಂದ್ರನೂ ಇಲ್ಲ, ಸೂರ್ಯವೂ ಇಲ್ಲ, ಲೋಕವೂ ಇಲ್ಲ, ಬ್ರಹ್ಮವೂ ಇಲ್ಲ, ಯಾವುದೂ ಇಲ್ಲ. ಅವನೇ ಲೋಕ, ಅವನೇ ಬ್ರಹ್ಮ, ಅವನೇ ಸೂರ್ಯ, ಎಲ್ಲವೂ ಅವನೇ. ಅವನು ಹಿಂತಿರುಗಿ ಬರತಕ್ಕಂಥ ಪ್ರಶ್ನೆಯೇ ಇಲ್ಲ. ಈ ಚಂದ್ರಲೋಕ ಅಂದರೆ ಸಾಮಾನ್ಯವಾಗಿ ಈ ಚಂದ್ರಲೋಕಕ್ಕೆ ಹೋದವರು ವಾಪಸ್ ಬರ್ತಕ್ಕಂಥದ್ದು. ಈ ಸೂರ್ಯಲೋಕಕ್ಕೆ ಹೋಗ್ತಕ್ಕಂಥವರು, ಈ ಚಂದ್ರಲೋಕ ಅಂತಕ್ಕಂಥದ್ದು ದಕ್ಷಿಣಾಯನ ಮಾರ್ಗ. ಇದರಿಂದ ಹೋಗ್ತಕ್ಕಂಥವರು ಅಲ್ಲಿ ಆ ಒಂದು ಎಷ್ಟು ಪ್ರಾಪ್ತಿ ಇದೆಯೋ ಅಷ್ಟನ್ನು ಅನುಭವಿಸಿ ವಾಪಸ್ ಬರ್ತಾರೆ. ಯಾರು? ಇವರು ದಕ್ಷಿಣ ಪಥದಿಂದ ಹೋಗ್ತಕ್ಕಂಥವರು. ಮತ್ತು ಈ ಇನ್ನು ಕೆಲವರು ಅಧಿಕಾರಿಗಳು, ಉತ್ತಮಾಧಿಕಾರಿಗಳು, ಅವರು ಈ ಉತ್ತರಾಯಣ ಮಾರ್ಗದಿಂದ ಹೋಗ್ತಾರೆ. ಅವರಿಗೆ ಸೂರ್ಯ ಮಾರ್ಗ, ಜ್ಞಾನ ಮಾರ್ಗ, ಅಗ್ನಿ ಮಾರ್ಗ ಇಂಥದ್ದನ್ನು ಅಲ್ಲಿ ಹೋಗಿ ಅಲ್ಲಿಂದ ಅವರು ಇವರಂತೆ ವಾಪಸ್ಸು ಬರುವುದಿಲ್ಲ. ಅಲ್ಲಿಂದ ಮುಂದೆ 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 ಹೋಗಿ ಕೊನೆಗೆ ಏನಾಗ್ತಾರೆ, ಈ ಬ್ರಹ್ಮಲೋಕವನ್ನು ಹೋಗಿ ಸೇರ್ತಾರೆ, ಬ್ರಹ್ಮಲೋಕವನ್ನು ಪಡ್ಕೊಳ್ತಾರೆ. ಆ ಬ್ರಹ್ಮಲೋಕದಲ್ಲಿ ಇದ್ದು ಎಲ್ಲಿಯವರೆಗೆ, ಆ ಮನ್ವಂತರದವರೆಗೂ ಕೂಡ, ಅವನು ಇರೋವರೆಗೂ ಕೂಡ, ಆ ಹಿರಣ್ಯಗರ್ಭ ಇರೋವರೆಗೂ ಕೂಡ ಅಲ್ಲಿ ಇದ್ದು ಅವನಿಂದ ಜ್ಞಾನೋಪದೇಶವನ್ನು ಪಡೆದು ತಿರುಗ ಅಲ್ಲಿಂದ ಜಾರಿ ಬೀಳದೆ ಮುಕ್ತರಾಗಿ ಬಿಡುತ್ತಾರೆ. ಈ ಲೋಕಾತೀತರಾಗಿ ಬಿಡುತ್ತಾರೆ ಅವರು. ಒಂದು ವೇಳೆ ಏನ ಗ್ರಹಚಾರವಶಾತ್, ಅವನು ಗ್ರಹಚಾರ ಸ್ವಾಮಿ ಪ್ರಾರಬ್ಧ ಏನಾಯಿತು, ಗ್ರಹಚಾರವಶಾತ್ ಪ್ರಾರಬ್ಧ ಅವನಿಗೆ ಏನಾಯಿತು, ಅಲ್ಲೂ ಕೂಡ ಆ ಉಪದೇಶ ಆಗಲಿಲ್ಲ, ಎಲ್ಲೋ ಕಾಲ ಕಳೆದು ಬಿಟ್ಟ, ಭೋಗ ಹಿರಣ್ಯಗರ್ಭ ಹತ್ರ ಏನೋ ಆಯಿತು ಅಂತ ಇಟ್ಕೊಳ್ಳಿ, ಅವನ ಪ್ರಾರಬ್ಧ.
ಹಾಗೊಂದು ವೇಳೆ ಅಲ್ಲಿ ಹೋಗಿಯೂ ಕೂಡ ಜ್ಞಾನವಾಗದೆ ಹೋಗಿಬಿಟ್ಟರೆ ಅವನು ಏನು ಮಾಡ್ತಾನೆ, ಅಲ್ಲಿಂದ ಜಾರಿ ಬಿದ್ದು ಬಿಡುತ್ತಾನೆ. ಆ ಬ್ರಹ್ಮಭುವನ ಲೋಕ ಅಂತ ಮಾಡ್ತಾರೆ. ಇಲ್ಲಿ ಆ ಬ್ರಹ್ಮಭುವನ ಲೋಕ ಅಂತನ್ನುವಾಗ ಇಲ್ಲಿ ಆ ಅಂತಕ್ಕಂಥ ಉಪಸರ್ಗ ಇದೆ ನೋಡಿ, ಅದಕ್ಕೆ ಎರಡೂ ಅರ್ಥ ಇದೆ. ಏನರ್ಥ? ಅಲ್ಲಿಯವರೆಗೆ ಅಂತಂದರೆ ಅಲ್ಲಿಯವರೆಗೆ ಹೋಗಿ ಅಂದರೆ ಅದನ್ನು ಬಿಟ್ಟು ಅಲ್ಲಿ ಆ ಬಾರ್ಡ್ರ್ ಅಲ್ಲಿಯವರೆಗೂ ಹೋಗಿ ಅಂತ ಅರ್ಥ ಒಂದು. ಇನ್ನೊಂದು ಅರ್ಥ ಅಲ್ಲಿಯವರೆಗೆ ಹೋಗಿದರೆ ಅದನ್ನು ಸೇರಿಕೊಂಡು ಅಲ್ಲಿಯವರೆಗೆ ಹೋಗಿ ಅಂತ ಅರ್ಥ. ಎರಡೂ ಸೇರಿಕೊಂಡು ಅದು ಆ ಅಂತಕ್ಕಂಥ ಉಪಸರ್ಗಕ್ಕೆ ಅರ್ಥ ಆಗುತ್ತೆ. ಇಲ್ಲಿ ಆಂಗ್ ಮರ್ಯಾದಾಭಿವಿಧ್ಯ ಅಂತ ಅಲ್ಲಿ ಸೂತ್ರ ಅದು, ಅದಕ್ಕೆ ಅನುಗುಣವಾಗಿದೆ. ಇಲ್ಲಿ ಅದನ್ನು ಸೇರಿಸ್ಕೊಂಡು ಅಂತ ಅರ್ಥ ಮಾಡಿಕೊಳ್ತಾರೆ. ಯಾಕೆ? ಜ್ಞಾನದಿಂದ ಮಾತ್ರ ಮುಕ್ತಿ ಅಂತಕ್ಕಂಥದ್ದನ್ನು ಸಿದ್ಧ ಮಾಡುವುದಕ್ಕೆ. ಇರಲಿ, ಈಗೇನಾಯಿತು, ಇವನು ಚಂದ್ರಲೋಕಮವಾಪ್ನೋತಿ, ಚಂದ್ರಲೋಕವನ್ನು ಸೇರುತ್ತಾನೆ. ಅವನು ಏನು, ಯಾಕೆ ಅವನಿಗೆ ಏನೋ 2 ಶ್ಲೋಕ 3 ಶ್ಲೋಕ ಪಾಪ ಅರ್ಧ ಏನೋ ಓದ್ಕೊಂಡಿದ್ದ, ಟೈಮ್ ಇಲ್ಲ ಅಂತ ಇಷ್ಟೇ. ಒಂದು ವೇಳೆ ಅವನು ಅದೇ ಅರ್ಧ ಶ್ಲೋಕವನ್ನು ನೋಡಿ, ಹಿಂದೆ ನಾವು ಹೇಳಿದಾಗೆ ಈ ಒಂದು ಅನಾದಿ ಮತ್ಪರ ಅನ್ನೋ ಅನುಭವ ಮಾಡ್ಕೊಂಡು ಓದ್ಬಿಟ್ಟು ಅವನಿಗೆ ಚಂದ್ರಲೋಕ ಲೋಕಾತೀತರಾಗ್ಬಿಡ್ತಾರೆ. ಅದು ಬೇರೆ ವಿಚಾರ, ಅವನ್ನ ಹೇಳ್ತಾ ಇಲ್ಲ ಇಲ್ಲಿ. ಸಾಮಾನ್ಯ ಜನರನ್ನ ಕುರಿತು ಹೇಳ್ತಾ ಇದ್ದಾರೆ ಅಷ್ಟೆ. ಮತ್ತೆ ವರ್ಷಾಣಾಂ ಅಯುತಂ, ಅಯುತ ವರ್ಷಗಳ ಕಾಲ, ಅಯುತ ವರ್ಷಗಳ ಕಾಲ ಅಲ್ಲಿ ಇರ್ತಾನೆ. ಅದು ಗೀತಾ ಪಾಠ ಸಮಾಯುಕ್ತ, ಮತ್ತೆ ಗೀತಾ ಪಾಠ ನಿಂದ ಕೂಡಿಕೊಂಡವನಾಗಿ ಅಲ್ಲಿರ್ತಾನೆ. ಆದರೆ ಏನು ಮಾಡ್ತಾನೆ, ಅಲ್ಲಿಂದ ಆ ಚಂದ್ರಲೋಕ ಅದು, ಅಲ್ಲಿಂದ ಅವನು ವಾಪಸ್ಸು ಬರಲೇಬೇಕಾಗುತ್ತದೆ. ಯಾಕೆ ಅಂತಂದರೆ ಇಷ್ಟೂ ಇದರಲ್ಲಿ ವಿವಕ್ಷಿತಾಂಶ ಇಷ್ಟೇ. ಅವನು ಎಲ್ಲೇ ಹೋದರೂ, ಯಾವ ಲೋಕಕ್ಕೆ ಹೋದರೂ ಕೂಡ ಅವನಿಗೆ ಒಂದು ವೇಳೆ ಜ್ಞಾನವಾಗದೆ ಹೋಗಿಬಿಟ್ಟರೆ ಅವನಿಗೆ ಮುಕ್ತಿ ಅಂತಕ್ಕಂಥದ್ದು ಇಲ್ಲ, ದುರ್ಲಭ ಅಂತಕ್ಕಂಥದ್ದನ್ನು ಒತ್ತಿ ಹೇಳುವುದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಜ್ಞಾನಾದೇವತು ಕೈವಲ್ಯಂ ನಾನ್ಯಥಾ ಇತಿ ಶ್ರುತಿ ಸಿದ್ಧತ್ವಾತ್. ಅದಕ್ಕೇನು ಮಾಡ್ಬೇಕು ನಾವು? ಅದಕ್ಕೆ ನಾವು ಈ ವೇದಾಂತವನ್ನು ಓದಬೇಕು, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಬ್ರಹ್ಮಣೋ ವಕ್ಷ್ಯಮಾಣ ಲಕ್ಷಣಸ್ಯ ಜಿಜ್ಞಾಸಾ ಕರ್ತವ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮಾತಿದು. ಎಲ್ಲಿ? ಸುಗಮದಲ್ಲಿ ನಾವೆಲ್ಲ ಓದಿದ್ದೇವೆ ಅದನ್ನು. ಓದ್ತಾನೆ, ಜ್ಞಾನಾದೇವತು ಕೈವಲ್ಯಂ ಇತಿ ಶ್ರುತಿ ಸಿದ್ಧತ್ವಾತ್. ಶ್ರುತಿ ಒಕ್ಕೊರಲಿನಿಂದ ಹೇಳ್ತಾ ಇದೆ ಜ್ಞಾನಾದೇವತು ಕೈವಲ್ಯಂ ಅಂತಕ್ಕಂಥ ವಾಕ್ಯವನ್ನು. ಆದ್ದರಿಂದ ನಾವೇನು ಮಾಡಬೇಕು? ಈ ಒಂದು ಬ್ರಹ್ಮವನ್ನು ಕುರಿತು ವಿಚಾರ ಮಾಡಬೇಕು. ಅದನ್ನು ಎಲ್ಲಿ ವಿಚಾರ ಮಾಡಬೇಕು? ಉಪನಿಷತ್ತಿನಲ್ಲಿ ವಿಚಾರ ಮಾಡಬೇಕು. ಉಪನಿಷತ್ತಿನಲ್ಲಿ ವಿಚಾರ ಮಾಡಬೇಕು ಅಂದರೆ ಅರ್ಥ ಏನು? ಉಪನಿಷತ್ತುಗಳ ಸಾರ ಸರ್ವಸ್ವ ಯಾವುದದು? ಅದೇ ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ. ನೋಡಿ ಎಂತಹ ಈ ನಮ್ಮ ಒಂದು ಇದು ಬಿಡಿ, ನಮಗೆ ಈ ಭಗವದ್ಗೀತೆಗಿಂತ ಅತ್ಯುತ್ತಮವಾದ ಪವಿತ್ರತಮವಾದ ಇನ್ನೊಂದು ಗ್ರಂಥ ಅಂತ ಇದೆಯಾ? ಇಲ್ಲ. ಹೀಗೆ ಇದರ ಒಂದು ಮಹಾತ್ಮೆಯನ್ನು ಕುರಿತು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಇನ್ನೊಂದು 3-4 ಇರಬೇಕು ಅಂತ ಕಾಣುತ್ತೆ ಶ್ಲೋಕ. ಇನ್ನೂ ಒಂದು 3-4 ಇದೆ, ಇದೆಯಲ್ಲ. ಇನ್ನೊಂದು ಇವತ್ತು ಯಾವತ್ತು? ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಶನಿವಾರಕ್ಕೆ ಕೊನೆ ಶ್ಲೋಕ ಮುಗಿಸ್ಬಿಡೋಣ. ಭಾನುವಾರ ರಜಾ, ಭಾನುವಾರ ಪಾಠ ಇಲ್ಲ. ಭಾನುವಾರ ದಯಮಾಡಿ ಎಲ್ಲರೂ ಕೂಡ ಅಲ್ಲಿ ಬರಬೇಕು.